ವಿಜಯಪುರ ಪಟ್ಟಣದಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನ ಅವೈಜ್ಞಾನಿಕವಾಗಿ ಮಾಡಿದ್ದು ವಿಜಯಪುರ ಪುರಸಭೆಯವರು ಸರಿಯಾದ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ವಹಿಸುವುದೇ ಇದಕ್ಕೆ ಕಾರಣ ಎಂದು ಸ್ಥಳೀಯರು ದೂರಿದ್ದಾರೆ. ರಸ್ತೆಯಲ್ಲಿ ಓಡಾಡಲು ತುಂಬಾ ತೊಂದರೆಯಾಗಿ ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಶಾಲಾ ಮಕ್ಕಳು ದಿನನಿತ್ಯ ಇದನ್ನು ತುಳಿದುಕೊಂಡೇ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಪರಿಸ್ಥಿತಿ ಮಕ್ಕಳು ಹಾಗೂ ಸಾರ್ವಜನಿಕರ ಮೇಲೆ ಪರಿಣಾಮ ಬೀರಲಿದೆ ಹಾಗೂ ಅನಾರೋಗ್ಯಕ್ಕೆ ಕಾರಣವಾಗಲಿದೆ ಎಂದು ಸ್ಥಳೀಯ ಪುರಸಭೆ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೆಲಸ ಮಾಡೋರ ಇಲ್ಲ, ಇಲ್ಲಿ ಸುಮಾರು ತಿಂಗಳಿಂದ ವರ್ಷಗಳಿಂದ ಆತ ಇದೆ ಬರ್ತಾರೆ. ಇವತ್ತು ಎತ್ತಿದ್ರೆ ಹಂಗೆ ಮಾಮೂಲಿನೇ ಆತೈತಿ. ಇಲ್ಲ ಸ್ವಾಮಿ, ಯಾರು ಕಂಪ್ಲೇಂಟ್ ಮಾಡಿಲ್ಲ. ಇದು ಜನಗಳೇ ಉಗಿಬೇಕು. ಅವ್ರು ಏನ್ ಮಾಡ್ತಾರೆ, ಎಷ್ಟು ಕಂಪ್ಲೇಂಟ್ ಏನು ನಾವು ಮಾಡಿಲ್ಲ, ಮಾಡೋರೇನೋ ಗೊತ್ತಿಲ್ಲ ಸರ್. ಯಾಕಂದ್ರೆ ಜನಗಳು ಸಾರ್ವಜನಿಕರು ಓಡಾಡೋ ರೋಡ್ ಇದು. ಪಾಪ ಎಲ್ಲ ಮುಕ್ಕಳು ಮುಚ್ಕೊಂಡು ಹಿಂಗೆ ಓಡಾಡ್ತಾರಲ್ಲ, ಬೇಜಾರಾಗ್ಬಿಟ್ಟು ಬರ್ತಾರೆ. ಓಡಾಡ್ತಾರೆ, ಆಫೀಸರ್ ಎಲ್ಲ ಓಡಾಡ್ತಾರೆ. ಹೆಲ್ತ್ ಇನ್ಸ್ಪೆಕ್ಟರ್ ನೆನೆ ಇಲ್ಲಿ ಬಂದು ನೋಡ್ಕೊಂಡು ಹೊರಟೋಗ್ಬಿಟ್ರು. ಏನ್ ಮಾಡ್ತೀವಿ. ಸತೀಶ್ ಕುಮಾರ್, CTV ನ್ಯೂಸ್, ವಿಜಯಪುರ.